ನಮಸ್ಕಾರ ವೀಕ್ಷಕರೇ, ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಪ್ರೆಸೆಂಟ್ಸ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬಗ್ಗೆ ಮಾತನಾಡ್ತಿದ್ದೀವಿ. ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅನ್ನೋದು ವಿಪರೀತ ಯಾವೆಲ್ಲ ನೋವುಗಳಿಗೆ ಕಾರಣವಾಗುತ್ತೆ, ವಿಪರೀತ ಕುತ್ತಿಗೆ ನೋವಿಗೆ ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಕಾರಣವಾಗುತ್ತಾ, ಇದಕ್ಕೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿ ಚಿಕಿತ್ಸೆಗಳು ಸಿಕ್ಕುತ್ತೆ, ಈ ಎಲ್ಲ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಉಷಾ. ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಏನು, ಇದಕ್ಕಿರುವ ಚಿಕಿತ್ಸೆಗಳೇನೇನು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್, ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅಂದ್ರೆ ಏನು ಮತ್ತೆ ಇದು ಯಾವೆಲ್ಲ ನೋವುಗಳಿಗೆ ಕಾರಣವಾಗುತ್ತೆ? ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದರೆ ನೆಕ್ ಪೇಯ್ನ್, ಮೇನ್ ನೆಕ್ ಪೇಯ್ನ್ಗೆ ನಾವು ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಯೂಶಲಿ ಬೆನ್ನು ಮೂಳೆ ಇರುತ್ತಲ್ಲ, ಮೇಲಿಂದ ಕೆಳಗವರೆಗೂ ಒಂದರ ಕೆಳಗೊಂದು ಜೋಡಿಸಲ್ಪಟ್ಟಿರುತ್ತೆ. ಒಟ್ಟು 33 ಬೋನ್ಸ್ ಇರುತ್ತೆ, ಅದಕ್ಕೆ ವರ್ಟಿಬ್ರಾ ಅಂತ ಹೇಳ್ತೀವಿ. ಈ 33 ಬೋನ್ಸ್ ಒಂದರ ಕೆಳಗೊಂದು ಜೋಡಿಸಲ್ಪಟ್ಟಿರುತ್ತೆ ಮತ್ತು ಅದರ ಮಧ್ಯದಲ್ಲಿ ಒಂದು ಡಿಸ್ಕ್ ಅಂತ ಇರುತ್ತೆ. ಸೊ ಯೂಶಲಿ ಪ್ರತಿ ಬೋನ್ ಒಂದಕ್ಕೊಂದಕ್ಕೆ ಟಚ್ ಆಗದೆ ಇರೋ ಹಾಗೆ ಈ ಡಿಸ್ಕ್ ನೋಡ್ಕೊಳ್ಳುತ್ತೆ. ಈಗ ನೆಕ್ಕಲ್ಲಿರೋ ಆ ಬೋನ್, ನೆಕ್ಕಲ್ಲಿ 7 ಬೋನ್ ಇರುತ್ತೆ, ಅಂದರೆ ಈ ಪೋರ್ಷನಲ್ಲಿ 7 ಬೋನ್ಸ್ ಇರುತ್ತೆ. ಈ ನೆಕ್ಕದ ಬೋನ್ಸ್ಗೆ ಸರ್ವೈಕಲ್ ಬೋನ್ಸ್ ಅಂತ ಹೇಳ್ತೀವಿ. ಅದರ ಕೆಳಗೆ ತೊರಾಸಿಕ್ ಇರುತ್ತೆ, ಅದರ ಕೆಳಗೆ ಲಂಬಾರ್ ಇರುತ್ತೆ, ಅಂದರೆ ಬೆನ್ನು ಮೂಳೆ ಲೋವರ್ ಬ್ಯಾಕ್ಗೆ ಲಂಬಾರ್ ಅಂತ ಹೇಳ್ತೀವಿ. ಯಾವಾಗ ನಮಗೆ ನೆಕ್ಕಲ್ಲಿರೋ ಬೋನ್ ಸವಿತಾ ಬರ್ತಾ ಇದೆ, ಆವಾಗ ಪೇನ್ ಸ್ಟಾರ್ಟ್ ಆಗುತ್ತೆ, ಆವಾಗ ಅದಕ್ಕೆ ಸ್ಪಾಂಡೈಲೋಸಿಸ್ ಅಂದರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಬೆನ್ನು ನೋವು ಅಥವಾ ಬೆನ್ನಲ್ಲಿರೋ ಮೂಳೆ ಸವಿಯೋದಕ್ಕೆ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಯೂಶಲಿ ಈ ಸ್ಪಾಂಡೈಲೋಸಿಸಿಂದ ಏನಾಗುತ್ತೆ ಅಂದರೆ ನಮಗೆ ಈಗ ಕಾಲಲ್ಲಿ ಮಂಡಿಯಲ್ಲೆಲ್ಲ ಮೂಳೆ ಸವಿತಾ ಎಲ್ಲ ಆಗೋದ್ರಿಂದ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಲ್ಲ, ಸೇಮ್ ಥಿಂಗ್ ನಮಗೆ ನೆಕ್ಕಲ್ಲಿ ಆ ಬೋನ್ ಸವಿಯೋದ್ರಿಂದ ಅದಕ್ಕೆ ಸ್ಪಾಂಡೈಲೋಸಿಸ್ ಅಂತ ಹೇಳೋದು. ಈ ಸ್ಪಾಂಡೈಲೋಸಿಸಿಂದ ಏನಾಗುತ್ತೆ, ನಮಗೆ ನೆಕ್ ಪೇಯ್ನ್ ಅಥವಾ ಸೊಂಟದ ನೋವಿಗೆ, ಸೊಂಟದಲ್ಲಿ ಏನಾದರೂ ಆದರೆ ಅದಕ್ಕೆ ಸೊಂಟ ನೋವು ಕಾರಣ ಆಗುತ್ತೆ. ಯೂಶಲಿ ಈ ಬೋನ್ ಒಂದಕ್ಕೊಂದು ಟಚ್ ಆಗ್ತಾ ರಬ್ ಆಗ್ತಾ ಬಂದಾಗ ಬೋನ್ಗಳ ಮಧ್ಯದಲ್ಲಿ ಒಂದು ನರ ಪಾಸ್ ಆಗುತ್ತೆ. ಪ್ರತಿ ಬೋನ್ ಮಧ್ಯದಲ್ಲೂ ಒಂದೊಂದು ನರ ಪಾಸ್ ಆಗುತ್ತೆ. ಸೊ ಆ ನರನ ಅದು ಎಫೆಕ್ಟ್ ಮಾಡಿದಾಗ, ಅಂದರೆ ಕಂಪ್ರೆಸ್ ಮಾಡಿದಾಗ ಅಥವಾ ಇರಿಟೇಟ್ ಮಾಡಿದಾಗ ಯೂಶಲಿ ನಮಗೆ ನೆಕ್ಗೆ ಏನಾದರೂ ಸಂಬಂಧಪಟ್ಟಿದ್ದಾಗಿದ್ದರೆ ಕೈಗಳಲ್ಲಿ ಎಲ್ಲ ಜೋಮ್ ಬರೋದು, ಕೈ ನೋವು ಬರೋದು, ನೆಕ್ ಪೇಯ್ನ್ ಬರೋದು, ನೆಕ್ಕದ ಮಸಲ್ ಸ್ಟಿಫ್ನೆಸ್ ಆಗೋದು, ಮೂವ್ ಮಾಡೋದಕ್ಕೆ ಕಷ್ಟ ಆಗೋದು, ಈ ಥರದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಬಿಗಿನಿಂಗ್ ಸ್ಟೇಜಲ್ಲಿ. ಆದರೆ ಲೇಟರ್ ಸ್ಟೇಜಸ್ಸಲ್ಲಿ ಏನಾಗುತ್ತೆ ಅಂದರೆ ಕೈಯೆಲ್ಲ ತುಂಬ ವೀಕ್ ಆಗುತ್ತೆ, ಸೋಲು ಅಂತ ಹೇಳ್ತೀವಲ್ಲ ಹಾಗೆ, ಏನು ಕೆಲಸ ಮಾಡೋದಕ್ಕಾಗಲ್ಲ, ಅಥವಾ ಏನಾದರೂ ಇಟ್ಕೊಂಡ್ರೆ ಅದು ಬಿದ್ದು ಬಿಡೋದು, ಅಂದರೆ ಗೊತ್ತಿಲ್ಲದೇನೆ, ಅಥವಾ ವೀಕ್ ತುಂಬ ನಡುಗೋದು ಎಲ್ಲ ಆಗುತ್ತೆ. ಸೊ ಇದು ಸ್ಪಾಂಡೈಲೋಸಿಸ್ದು ಮೇನ್ ಸಿಂಪ್ಟಮ್ಸ್ ಆಗಿರುತ್ತೆ. ಅಂದರೆ ಸರ್ವೈಕಲ್ ಆಗಿದ್ರೆ, ಅಂದರೆ ನೆಕ್ಕಲ್ಲಿ ಆಗಿದ್ರೆ ಸರ್ವೈಕಲ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಸೊಂಟದ ಇದಾಗಿದ್ರೆ ಅದಕ್ಕೆ ಲಂಬಾರ್ ಸ್ಪಾಂಡೈಲೋಸಿಸ್ ಅಂತ ಹೇಳ್ತೀವಿ. ಈ ಸ್ಪಾಂಡಿಲೋಸಿಸ್ ಏನಿದೆ, ನಾವು ಕೂರುವಂಥ ಪೊಸಿಷನ್ ಏನು ಕರೆಕ್ಟ್ ಆಗಿಲ್ಲ ಅಂದರೆ, ಅಥವಾ ಮಲ್ಕೊಳ್ಳುವಂಥ ಪೊಸಿಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಬರುತ್ತಾ, ಅಥವಾ ಇದು ಅಂದರೆ ಹೆಚ್ಚಿನ ಒತ್ತಡ ಕುತ್ತಿಗೆ ಭಾಗಕ್ಕೆ ಬೀಳೋದ್ರಿಂದ ಬರುತ್ತಾ, ಹೇಗೆ ಬರುತ್ತೆ ಡಾಕ್ಟರ್? ಡೆಫಿನೆಟ್ಲಿ ಇದಕ್ಕೆ ಮೇನ್ ರೀಸನ್, ಈಗ ಮೂಳೆ ಸವಿತಕ್ಕೆ ಮೇನ್ ರೀಸನ್ ನಮ್ಮದು ಪೊಸಿಷನ್ ಕರೆಕ್ಟ್ ಆಗಿಲ್ಲ ಅಂತ ಆದರೆ, ಈಗೀಗ ಅದು ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಮೇನ್ ರೀಸನ್ನೇ ಅದಾಗಿರುತ್ತೆ. ಅಂದರೆ ಕಂಟಿನ್ಯೂಸ್ ಆಗಿ ನಾವೇನಾದರೂ ಕೆಲಸ ಮಾಡ್ತಾ ಇರ್ತೀವಿ, ಅಂದರೆ ಕಂಪ್ಯೂಟರ್ ನೋಡಿಕೊಂಡು ಕೆಲಸ ಮಾಡಿ 12 hours 24 hours ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ರೆ, ಅದಕ್ಕೆ ಪ್ರಾಪರ್ ರೆಸ್ಟ್ ಇಲ್ಲ ಅಂತ ಆದರೆ ಯೂಶಲಿ ಏನಾಗುತ್ತೆ, ಇಲ್ಲಿ ನೆಕ್ ಪೇಯ್ನ್ ಅಂದ ತಕ್ಷಣ ಅಲ್ಲಿ ನೆಕ್ಕಲ್ಲಿ ಮೂಳೆಗಳು, ಮಸಲ್ ಮತ್ತು ನರ, ಇದೇ ಮೇನ್ ರೀಸನ್ ಆಗಿರುತ್ತೆ. ಇದು 3 ಮೇನ್ ರೀಸನ್ ಆಗಿರುತ್ತೆ. ಸೊ ಇಲ್ಲಿ ಮೂಳೆಗಳು ಈ ಥರ ಸವಿಯೋದಕ್ಕೆ ಏನು ಕಾರಣ, ಮೇನ್ ಥಿಂಗ್ ಏನಾಗುತ್ತೆ, ಈಗ ಮೂಳೆಗಳು ಕರೆಕ್ಟಾಗಿ ಒಂದರ ಕೆಳಗೊಂದು ಜೋಡಿಸಲ್ಪಡಬೇಕು ಅಂತಾದರೆ ಅದು ಜಸ್ಟ್ ಒಂದರ ಕೆಳಗೊಂದು ಡೈರೆಕ್ಟಾಗಿ ಇರೋದಿಲ್ಲ, ಅದನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಅಂತ ಲಿಗಮೆಂಟ್ಸ್ ಇರುತ್ತೆ, ಮಸಲ್ಸ್ ಇರುತ್ತೆ. ಸೊ ಇದೆಲ್ಲ ವೀಕ್ ಆಗ್ತಾ ಬಂದಾಗ ಅಲ್ಲಿ ಮೂಳೆಗಳು ಒಂದಕ್ಕೊಂದು ಸವಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಥವಾ ಡಿಸ್ಕ್ ಬಲ್ಜ್ ಆಗೋದು, ಅಥವಾ ಡಿಸ್ಕ್ ರಪ್ಚರ್ ಆಗೋದು. ಈ ಡಿಸ್ಕ್ ಬಲ್ಜ್ ಆಗೋದಕ್ಕೆ ಮೇನ್ ರೀಸನ್ ಸಡನ್ ನಮಗೆ ನೆಕ್ ಮೇಲೆ ಪ್ರೆಷರ್ ಆದಾಗ, ಅಥವಾ ಕಾನ್ಸ್ಟೆಂಟ್ಲಿ ನಾವೀಗ ಸಡನ್ ಆಗಿ ಆ ಕಡೆ ಈ ಕಡೆ ಟರ್ನ್ ಮಾಡೋದು, ಕೆಲವೊಬ್ರು ಸಡನ್ ಆಗಿ ಟರ್ನ್ ಮಾಡ್ತಾರೆ, ಅದು ಸೌಂಡ್ ಬರುತ್ತೆಲ್ಲ, ಅವಾಗ ಫ್ರೀ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಗಿನಿಂಗಲ್ಲಿ ಅದರಲ್ಲೆಲ್ಲ ಫ್ರೀ ಆಗುತ್ತೆ. ಬಟ್ ಬರ್ತಾ ಬರ್ತಾ ಡಿಸ್ಕ್ ಜಾರ್ತಾ ಬರುತ್ತೆ, ಅಲ್ಲಿದು ಲಿಗಮೆಂಟ್ಸ್ ಅಥವಾ ಮಸಲ್ಸ್ ವೀಕ್ ಆಗ್ತಾ ಬರುತ್ತೆ. ಸೊ ಅಲ್ಲಿ ಡಿಸ್ಕ್ ಜಾರೋದ್ರಿಂದ ಅಗೇನ್ ಒಂದಕ್ಕೊಂದು ಮೂಳೆಗಳು ಟಚ್ ಆಗೋದಕ್ಕೆ ಅಥವಾ ರಬ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮೇನ್ ಥಿಂಗ್ ಇದಕ್ಕೆ ನಾವು ಕೂತ್ಕೊಳ್ಳೋ ಪೋಸ್ಚರ್, ಅಥವಾ ನೆಕ್ ಮೇಲೆ ಸ್ಟ್ರೈನ್ ಜಾಸ್ತಿ ಆಗೋದು, ಅಥವಾ ನೆಕ್ಗೆ ಇದು ಇಂಜುರಿ
ಆಗೋದು ಇದು ಮೇನ್ ರೀಸನ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಇದು ಮಲಗುವಾಗ ಪಿಲ್ಲೋ ಎಲ್ಲ ತುಂಬ ಎತ್ತರದ ಇಟ್ಕೊಂಡಿದ್ರೆ ಅಂದರೆ ಮೇನ್ ಥಿಂಗ್ ನಮ್ಮ ಕೂತ್ಕೊಳ್ಳೋದು ಅಥವಾ ಸ್ಟ್ರೈನ್ ಮಾಡೋದು, ಕೂತ್ಕೊಳ್ಳೋ ಭಂಗಿಯಲ್ಲಿ ಅಥವಾ ಸ್ಟ್ರೈನ್ ಮಾಡೋದ್ರಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದ್ರಿಂದಾಗಿ ಈ ಥರ ಪೇನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ನಮಗೆ ಸ್ಪಾಂಡಿಲೈಟಿಸ್ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅದರ ಏನಾದರೂ ಸಿಂಪ್ಟಮ್ಸ್ ಏನಾದರೂ ಮುಂಚೆನೇ ಗೊತ್ತಾಗುತ್ತಾ? ಅಥವಾ ಸಣ್ಣದಾಗಿ ನೆಕ್ ಪೇನ್ ಬರೋದಾಗಿರ್ಬೋದು, ಅಥವಾ ಏನು ಕತ್ತು ಮೂವ್ ಮಾಡೋಕ್ಕಾಗ್ತಿರಲ್ಲ, ಆ ರೀತಿ ಏನಾದರೂ ಆಗುತ್ತಾ ಡಾಕ್ಟರ್? ಹೌದು, ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಈಗ ನಮ್ಮ ಜಾಸ್ತಿ ಕೆಲಸ ಮಾಡಿದ್ವಿ, ಸ್ಟ್ರೈನ್ ಜಾಸ್ತಿ ಆಯಿತು ಅಂದಾಗ ನಿಧಾನವಾಗಿ ಪೇನ್ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟಿಂಗಲ್ಲಿ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಮುಂದೆ ಮುಂದೆ ಅದು ಜಾಸ್ತಿ ಆಗ್ತಾ ಹೌದು, ಹೋಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಟ್ಯಾಬ್ಲೆಟ್ ತಗೊಳ್ತಾರೆ ಅಥವಾ ಮಸಾಜ್ ಮಾಡಿಸ್ಕೊಳ್ತಾರೆ, ಆ ಕ್ಷಣಕ್ಕೆ ಮಾತ್ರ ಅದು ಹೋಗುತ್ತೆ, ಮತ್ತೆ ಮತ್ತೆ ಕಾಡ್ತಾ ಇರುತ್ತೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಈಗ ಏನಾಗುತ್ತೆ ಅಂದರೆ ಈಗ ಕೆಲವು ಜಸ್ಟ್ ಮಸಲ್ ಕ್ಯಾಚ್ ಆಯಿತು ಅಂದರೆ ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿಲ್ಲ ಅಂದರೆ ಹೀಗಾಯಿತು, ಪೇನ್ ಕಿಲ್ಲರ್ ತಗೊಂಡ್ರು ಅದು ಹೋಯಿತು, ನಂತರ ಒಂದು ವಾರದವರೆಗೂ ಬರಲೇ ಇಲ್ಲ ಅಥವಾ 1 ಮಂತ್ ಬರಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ಬಟ್ ಪೇನ್ ಕಿಲ್ಲರ್ ಡೈಲಿ ತಗೊಳ್ಬೇಕಾಗಿ ಬಂದರೆ, ಇವತ್ತು ಕಮ್ಮಿ ಆಗಿದೆ ಪುನಃ ನಾಳೆ ತಗೋಬೇಕು, ನಾಳೆಗೂ ಪೇನ್ ಇದೆ ಅಥವಾ ನೆಕ್ಸ್ಟ್ ಡೇನೂ ಪೇನ್ ಇದೆ, ಈಗ ಕಂಟಿನ್ಯೂಸ್ ಆಗಿ ಪೇನ್ ಇದೆ ಅಂದರೆ ಪೇನ್ ಕಿಲ್ಲರ್ ತಗೊಳ್ಳೋದ್ರಲ್ಲಿ ಏನೂ ಪ್ರಯೋಜನ ಇರೋದಿಲ್ಲ. ಯಾಕೆಂದರೆ ಆ ಟೈಮ್ ಬೀಯಿಂಗ್ ಅಷ್ಟೇ ಅದು ಕಮ್ಮಿ ಆಗುತ್ತೆ, ಆಮೇಲೆ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಈ ಪೇನ್ ಕಿಲ್ಲರಿಂದ ಅದಕ್ಕೆ ರೆಸಿಸ್ಟೆನ್ಸ್ ಆಗಿ ಹೈಯರ್ ಡೋಸ್ ತಗೊಳ್ಬೇಕಾಗತ್ತೆ ಅಥವಾ ದಿನಕ್ಕೆ 2 ತಗೊಳ್ಬೇಕಾಗತ್ತೆ, ಈ ಥರ ಆಗ್ತಾ ಬರುತ್ತೆ. ಇಲ್ಲಿ ಏನು ಮಾಡಬೇಕು ಅಂದರೆ ಮೇನ್ ಕಾಸ್ ಏನು, ಯಾವ ಕಾರಣದಿಂದಾಗಿ ಈ ನೆಕ್ ಪೇನ್ ಆಗ್ತಾ ಇದೆ ಅದನ್ನು ನಾವು ತೆಗಿಬೇಕಾಗತ್ತೆ. ಈಗ ಸ್ಪಾಂಡೈಲೋಸಿಸ್ ಆಗಿದೆ ಅಂದರೆ ಯಾವ ಕಾರಣದಿಂದಾಗಿ ಆಗಿದೆ ಅಂದರೆ ಅಲ್ಲಿ ಮೂಳೆ ರಬ್ಬಾಗೋದಕ್ಕೆ ಕಾರಣ ಏನು ಅದನ್ನು ನೋಡಬೇಕು. ಡಿಸ್ಕ್ ಬಲ್ಜ್ ಆಗಿದೆಯಾ ಅಥವಾ ಮಸಲ್ಸ್ ವೀಕ್ ಆಗಿದೆಯಾ ಅಥವಾ ಅಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗಿದೆಯಾ ಯಾವುದು ಅಂತ ನೋಡಿ ಅದಕ್ಕೆ ತಕ್ಕ ಮೆಡಿಸಿನ್ಸ್ ತಗೊಂಡ್ರೆ ಸರಿ ಆಗುತ್ತೆ. ಪೇನ್ ಕಿಲ್ಲರ್ ಅಂದರೆ ಜಸ್ಟ್ ಅಲ್ಲಿ ಡಿಸೆನ್ಸಿಟೈಸ್ ಮಾಡುತ್ತೆ, ಸ್ವಲ್ಪ ಹೊತ್ತಿಗೆ ನರಗಳನ್ನ ವೀಕ್ ಮಾಡುತ್ತೆ ಅಥವಾ ಮಸಲ್ಸ್ನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ ಟೈಮ್ ಬೀಯಿಂಗ್ಗೆ, ನಂತರ ಪುನಃ ಬರುತ್ತೆ. ಅಂದರೆ ಮಸಲ್ ರಿಲ್ಯಾಕ್ಸ್ಗೆ ಫಸ್ಟ್ ಏನಾದರೂ ಸ್ವಲ್ಪ ಸ್ಟ್ರೈನ್ ಆಯಿತು, ರಿಲ್ಯಾಕ್ಸ್ ಆಯಿತು, ಪುನಃ ಬರಲಿಲ್ಲ ಅಂತಾದರೆ ಓಕೆ, ಆದರೆ ಪುನಃ ಬರ್ತಾ ಇದೆ ಅಂತಾದರೆ ಅದಕ್ಕೆ ನಾವು ಕರೆಕ್ಟ್ ಪ್ರಾಪರ್ ಟ್ರೀಟ್ಮೆಂಟ್ ತಗೊಳ್ಬೇಕಾಗುತ್ತೆ. ಓಕೆ ಡಾಕ್ಟರ್, ನಿಮ್ಮ ಹತ್ರ ಪೇಷಂಟ್ಗಳು ಬರ್ತಾರೆ ತುಂಬ ಜನ, ನಮಗೆ ಬ್ಯಾಕ್ ಪೇನ್ ಬರ್ತಿದೆ, ಅವರಿಗೆ ಗೊತ್ತಾಗಲ್ಲ ಏನು ಕುತ್ತಿಗೆ ನೋವು ಬರ್ತಿದೆ ಅಂತ, ಬ್ಯಾಕ್ ಪೇನ್ ಬರ್ತಿದೆ ಅಂತ ಹೇಳ್ತಾರೆ. ನೀವು ಹೇಗೆ ಡಯಾಗ್ನೈಸ್ ಮಾಡ್ತೀರಾ ಇದು ಸ್ಪಾಂಡಿಲೈಟಿಸೇ ಅಂತ? ಈಗ ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಸ್ಪಾಂಡೈಲೈಟಿಸ್ ನೆಕ್ಕಲ್ಲಿ ಆದರೂ ಆಗುತ್ತೆ ಅಥವಾ ಲೋವರ್ ಬ್ಯಾಕಲ್ಲಿ ಆದರೂ ಆಗುತ್ತೆ, ಎಲ್ಲಿ ಬೇಕಾದರೂ ಆಗ್ಬೋದು. ಫಸ್ಟ್ ನಾವು ಅವ್ರದ್ದು ಪ್ರಾಪರ್ ಡಿಟೇಲ್ ಕೇಸ್ ಹಿಸ್ಟ್ರಿ ತಗೊಳ್ತೀವಿ. ಯಾವ ಪೋರ್ಷನಲ್ಲಿ ಪೇನ್ ಇದೆ, ಎಷ್ಟು ದಿನದಿಂದ ಇದೆ, ಏನೇನು ಮಾಡಿದ್ರು ಅದಕ್ಕೆ, ಅಥವಾ ಯಾವ ರೀಸನ್ನಿಂದಾಗಿ ಸ್ಟಾರ್ಟ್ ಆಗಿದೆ, ಏನಾದರೂ ಇಂಜುರಿ ಆಯಿತಾ ಅಥವಾ ಅವ್ರದ್ದು ವರ್ಕ್ ಸ್ಟೈಲ್, ಅವ್ರದ್ದು ಪ್ರೊಫೆಷನ್ನು ಯಾವುದು ಅಂತ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಡಯಾಗ್ನೋಸ್ ಮಾಡ್ತೀವಿ. ಈಗ ಬ್ಯಾಕ್ ಪೇನ್ ಕೂಡ ಹಾಗೇನೆ, ಈಗ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡೋರಿಗೆ ಅಥವಾ ಡ್ರೈವರ್ಸ್ಗಳಿಗೆ ಎತ್ತಿ ಹಾಕೋಂಥ ಇದು ಜಾಸ್ತಿ ಇರುತ್ತೆ, ಅಂದರೆ ಹಂಪಲ್ಲಿ ಅಲ್ಲಿ ಎಲ್ಲ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾ ಇದರಿಂದಾಗಿ ಬ್ಯಾಕ್ ಪೇನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ಸ್ ತಗೊಳ್ಬೇಕಾಗತ್ತೆ. ಫಸ್ಟ್ ನಾವು ಇದನ್ನು ನೋಡಿ ಇದರಲ್ಲಿ ಸಿಂಪ್ಟಮ್ಸಲ್ಲೇ ಅರ್ಥ ಆದರೆ ಪರವಾಗಿಲ್ಲ, ಇಲ್ಲ ಅಂದರೆ ಎಕ್ಸ್ರೇ ನೋಡಬೇಕಾಗತ್ತೆ. ಎಕ್ಸ್ರೇಲಿ ಮೂಳೆಗಳಿಗೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ MRI ಮಾಡಿಸ್ಬಿಟ್ಟು ಅಲ್ಲಿ ಡಿಸ್ಕಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ, ಡಿಸ್ಕ್ ಜಾರಿದೆಯಾ ಅಥವಾ ಮೂಳೆಗಳಲ್ಲಿ ಏನೋ ಮುಂದೆ ಹಿಂದೆ ಆಗಿರೋದು, ಈ ಥರ ಏನಾದರೂ ಆಗಿದ್ರೆ ಅದಕ್ಕೆ ತಕ್ಕ ಮೆಡಿಸಿನ್ಸ್ ತಗೊಂಡ್ರೆ ಸರಿಯಾಗುತ್ತೆ. ಓಕೆ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಮಂಡ್ಯದಿಂದ ಸ್ವಾಮಿಗೌಡ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ವಾಮಿಗೌಡ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ಕಾಲು ಇಂಬಿಡಿ ಇದೆಯಲ್ಲ, ಇಂಬಿಡಿ ಹತ್ರ ಸಿಕ್ಕಾಪಟ್ಟೆ ಪೇನ್ ಇದೆ, ಸ್ವಲ್ಪ ಊತ ಇದೆ. ನಾನು ಎಲ್ಲಾ ಡಾಕ್ಟರ್ ಮೂಳೆ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ದೆ. ಓಕೆ. ಮತ್ತೆ 10 ಡೇಸ್ ಫಿಸಿಯೋಥೆರಪಿ ಕೂಡ ತಗೊಂಡೆ. ಬಟ್ ಅದೇನೋ ನನ್ಗೇನೋ ವಾಸಿ ಕಾಣಿಸ್ತಾ ಇಲ್ಲ. ಓಕೆ. ಇದಕ್ಕೆ ಹೆಂಗ್ ಮಾಡಿದ್ರೆ ಏನು ಅಂತ ಎಕ್ಸ್ರೇ ಏನಾದರೂ ಮಾಡಿಸಿದ್ರಾ, ಏನಂತ ಹೇಳಿದ್ರು? ಎಕ್ಸ್ರೇ ಮಾಡಿಸಿದ್ವಿ. ಗ್ರೋತ್ ಇದೆ ಅಂತ ಹೇಳಿದ್ರಾ? ಇಲ್ಲ, ಗ್ರೋತ್ ಏನಿಲ್ಲ, ಏನು ಇಲ್ಲ, ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಏಜ್ ಎಷ್ಟು ನಿಮ್ದು? ಏಜ್ ಬಂದು 54. ಓಕೆ. ನಿಮ್ದು ವೆಯ್ಟ್ ಜಾಸ್ತಿ ಇದೆಯಾ, ಅಂದ್ರೆ ತುಂಬಾ ದಪ್ಪ ಇದ್ದೀರಾ ನೀವು? ಇಲ್ಲ, ವೆಯ್ಟ್ ಬಂದು 48 ಇದೀನಿ, ಸ್ಲಿಮ್. ಓಹೋ, ಓಕೆ ಓಕೆ. ಆದ್ರೆ ಅವ್ರು ಡಾಕ್ಟರ್ ಒಂದ್ಸಲ ಹಿಂದೆ ಒಂದ್ಸಲ ಅಲ್ಲಿ ಪೆಟ್ಟು ಬಿದ್ದಿತ್ತು ಅಂತ, ಅಂದ್ರೆ 2 ಕಾಲ್ಗೂ ಪೆಟ್ಟು ಬಿದ್ದಿತ್ತು ಅಂತ ಹೇಳ್ತಾರೆ. ಅದು ಬರ್ತಾ ಶಿಂಕ್ ಆಗಬೇಕು, ಅದು ಉಪ್ಪು ನೀರಲ್ಲಿ ಬಿಸಿನೀರು ಹಾಕಂದ್ರೆ ಸ್ವಲ್ಪ ಇದ್ ಮಾಡ್ಕೊಳ್ಳಿ ಅಂದ್ರು. ಓಕೆ, ಸರಿ. ನೋಡಿ, ನಿಮ್ ಬೆಳಿಗ್ಗೆ ನಿಮ್ ಜಾಹೀರಾತು ನೋಡಿದ್ರೆ ಟಿವಿನಲ್ಲಿ ಅಕ್ಕಿ ಇಟ್ಟು ಅದೇನೋ ಮಾಡ್ಬಿಟ್ಟು ಏನೋ ಅಂತ ಹೇಳಿದ್ರೆ ಅಷ್ಟಕ್ಕೆ ಸ್ಟಾಪ್ ಆಯ್ತು ಅದು. ಓಕೆ, ನೋಡಿ, ಇದಕ್ಕೆ ಫಸ್ಟು ಈ ಹಿಂಡಿ ನೋವು ಏನಕ್ಕೆ ಬರ್ತಾ ಇದೆ ಅದನ್ನ ನೋಡ್ಬೇಕಾಗತ್ತೆ. ಯೂಶಲಿ ಹಿಂಡಿ ನೋವು ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ. ಎಕ್ಸ್ಟ್ರಾ ಗ್ರೋತ್ ಆದರೆ
ಈ ಥರ ನೋವು ಬರುತ್ತೆ. ಇಲ್ಲ ಅಂತ ಆದರೆ ನಿಮ್ಮದು ವೆಯ್ಟ್ ಜಾಸ್ತಿ ಆದಾಗ ಹಿಂಡಿ ಮೇಲೆ ಪ್ರೆಷರ್ ಜಾಸ್ತಿ ಬೀಳೋದ್ರಿಂದಾಗಿ ಆಗುತ್ತೆ. ಇಲ್ಲಿ ನಿಮಗೆ ಯಾವುದೋ ಇಂಜುರಿ ಅಂದರೆ ಹಿಂದೆ ಯಾವುದೋ ಪೆಟ್ಟಾಗಿತ್ತು ಅದರಿಂದಾಗಿ ಹಿಂಡಿ ನೋವು ಆಗ್ತಾ ಇದೆ ಅಂತ ಆದರೆ ಈಗ ಇಷ್ಟೆಲ್ಲ ಮೆಡಿಸಿನ್ಸ್ ತೊಗೊಂಡ್ರೆ ಏನು ತೊಗೊಂಡ್ರು ಕಮ್ಮಿ ಆಗ್ತಾ ಇಲ್ಲ ಅಂತಂದರೆ ಎಲ್ಲ ರಿಪೋರ್ಟು ತೊಗೊಂಡು ನೀವು ಕ್ಲಿನಿಕ್ಗೆ ಬನ್ನಿ, ನಾವು ರೀಸನ್ ಏನಿದೆ ಅಂತ ನೋಡಿಬಿಟ್ಟು ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ಸ್ ಕೊಡ್ತೀವಿ. ಫಸ್ಟ್ ಆ ರೀಸನ್ ಯಾವ ಕಾರಣದಿಂದಾಗಿ ಬಂದಿದೆ ಅದನ್ನು ತೆಗೆದ್ರೆ ಪುನಃ ಈ ಹಿಂಡಿ ನೋವು ಬರೋದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಧನ್ಯವಾದಗಳು ಸ್ವಾಮಿಗೌಡ ಅವರೇ. ಮತ್ತೊಬ್ರು ಕಾಲರ್ ಹಿತಶ್ರೀ ಹಾಸನದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಹಿತಶ್ರೀ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಮಾ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಮೇಡಮ್ ಹಿತಶ್ರೀ ಅಂತ 23 ಇಯರ್ಸ್ ನನಗೆ. ಸೊ ನನಗೆ 1.5 month ಇಂದ ತುಂಬಾ ಬ್ಯಾಕ್ ಪೇನ್ ಇತ್ತು ಅಂತ ಅಂದ್ಬಿಟ್ಟು ಓಕೆ, ಕರೆ ಕಟ್ಟಾಗಿದೆ. ಡಾಕ್ಟರ್, ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಬ್ಯಾಕ್ ಪೇನ್ ಇತ್ತು ಅಂತ ಹೇಳ್ತಾ ಇದ್ರು. ಈಗ 1.5 ಇಯರಿಂದ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ರಲ್ಲ, ಈ ಯೂಶಲಿ ಏನಾಗುತ್ತೆ ಈ 33 ಇಯರ್ಸ್ ಏಜಲ್ಲಿ ಲೇಡೀಸಲ್ಲಿ ಹೆಂಗಸರಲ್ಲಿ ಆಫ್ಟರ್ ಡೆಲಿವರಿ ಈ ಬ್ಯಾಕ್ ಪೇನ್ ಎಲ್ಲ ತುಂಬ ಕಾಮನ್ ಆಗಿರುತ್ತೆ. ಅಂದರೆ ಯೂಶಲಿ ಇದು ಡೆಲಿವರಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಮಗು ಬೆಳೆಯೋದು ಆದರೆ ಎಲ್ಲ ಪ್ರೆಷರ್ ಕೂಡ ನಮ್ಮ ಬೆನ್ನು ಮೂಳೆ ಮೇಲೆ ಬೀಳುತ್ತೆ. ಸೊ ಈ ಟೈಮಲ್ಲಿ ಒಂದು ಆ ಮೆಕ್ಯಾನಿಕಲ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಅದ್ರ ಜೊತೆಯಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆಗುತ್ತೆ ಬಾಡಿಯಲ್ಲಿ. ಅಂದರೆ ಈ ಹಾಲೆಲ್ಲ ಕುಡಿಸೋದ್ರಿಂದ ಮತ್ತು ಇನ್ನು ಮಗುವಿನ ಬೆಳವಣಿಗೆ ಟೈಮಲ್ಲಿ ಈ ಎಲ್ಲ ಟೈಮಲ್ಲಿ ಕ್ಯಾಲ್ಶಿಯಂ ಬಾಡಿಗೆ ಜಾಸ್ತಿ ಬೇಕಾಗುತ್ತೆ. ಅದೆಲ್ಲ ಕಮ್ಮಿ ಆಗೋದ್ರಿಂದ ಬಾಡಿಯಲ್ಲಿ ಕಮ್ಮಿ ಆಗೋದ್ರಿಂದ ಈ ಥರ ಆಗುತ್ತೆ. ಮೇನ್ ಥಿಂಗ್ ಇಲ್ಲಿ ಇವ್ರಿಗೆ ಲೇಡೀಸಲ್ಲಿ ಯೂಶಲಿ ಕ್ಯಾಲ್ಶಿಯಂ ರಿಚ್ ಫುಡ್ ಜಾಸ್ತಿ ತಗೊಳ್ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ರೆಗ್ಯುಲರ್ ವಾಕ್, ಎಕ್ಸಸೈಸ್, ತುಂಬ ದಪ್ಪ ಇದ್ದರೆ ವೆಯ್ಟನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಮಾಡೋದ್ರಿಂದ ಈ ಬ್ಯಾಕ್ ಪೇನ್ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಬೋದು, ಕಮ್ಮಿ ಮಾಡ್ಕೊಳ್ಬೋದು. ಡಾಕ್ಟರ್, ಇನ್ನು ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಅನ್ನೋದು ಇಂಥದ್ದೇ ಏಜ್ ಗ್ರೂಪ್ನವ್ರಿಗೆ ಕಾಡುತ್ತೆ ಅಂತ ಏನಾದರೂ ಇದೆಯಾ? ಯಾಕಂದರೆ ತುಂಬ ವಯಸ್ಸಾಗಿರೋರೇ ಹೆಚ್ಚಾಗಿ ಈ ಬ್ಯಾಕ್ ಪೇನ್ ಆಗಿರ್ಬೋದು, ಕುತ್ತಿಗೆ ನೋವಾಗಿರ್ಬೋದು ಇದರಿಂದ ಬಳಲ್ತಾ ಇರ್ತಾರೆ. ಹೌದು, ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಮೊದಲೆಲ್ಲ ಏಜ್ ಆದವರಲ್ಲೇ ತುಂಬ ಕಾಮನ್ ಆಗಿತ್ತು, ಅಂದರೆ ಒಂದು 50-55 ನಂತರ. ಆದರೆ ಈಗೀಗ ಮಿಡ್ಲ್ ಏಜಲ್ಲಿ ತುಂಬ ಕಾಮನ್, ಮಿಡ್ಲ್ ಏಜಿಂದನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದ ಆಗಲೇ ಈ ಜಾಸ್ತಿ ಸ್ಟ್ರೈನ್ ತಗೊಳ್ಳೋದ್ರಿಂದ, ಅಂದರೆ ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ವರ್ಕ್ ಮಾಡೋದ್ರಿಂದ ಇದರಿಂದೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ಮಿಡ್ಲ್ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಆದಷ್ಟು ಆ ನೆಕ್ ಪೇಯ್ನ್ ಎಲ್ಲ ಕಾಮನ್ ಆಗಿರೋದಿಲ್ಲ, ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಬೋದು. ಆದರೆ ನೆಕ್ ಪೇಯ್ನ್ ಒಂದು 35-40 ನಂತರ ತುಂಬ ಕಾಮನ್ ಆಗಿದೆ. ಮೇನ್ ರೀಸನ್ ಇಲ್ಲಿ ಏನಾಗುತ್ತೆ ಅಂತಂದರೆ ಮಸಲ್ಸ್ ಎಲ್ಲ ವೀಕ್ ಆಗೋದು, ಅಥವಾ ಮಸಲ್ ಸ್ಟ್ರೈನ್ ಜಾಸ್ತಿ ಆಗೋದು, ಅಥವಾ ಇಲ್ಲಿ ನಾವು ಸ್ಟ್ರೈನ್ ಜಾಸ್ತಿ ಮಾಡ್ಕೊಳ್ತೀವಿ, ಕಂಟಿನ್ಯೂಸ್ ಆಗಿ ಕೂತ್ಕೊಳ್ತೀವಿ, ನಮ್ಮ ಪೋಸ್ಚರ್ನ ಮೇಂಟೈನ್ ಮಾಡ್ಕೊಳ್ಳೋದಿಲ್ಲ, ಹೇಗೆಗೋ ಬಗ್ಗಿ ಕೆಲಸ ಮಾಡೋದು, ಹೀಗೆಲ್ಲ ಮಾಡೋದ್ರಿಂದಾಗಿ ಸ್ಪಾಂಡಿಲೋಸಿಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ಮೊದಲು ಆದರೆ ಈ ನೆಕ್ಕನ್ನು ಟರ್ನ್ ಮಾಡೋದು, ಟ್ವಿಸ್ಟ್ ಮಾಡೋದು ಎಲ್ಲ ಅಷ್ಟೊಂದು ಇರಲಿಲ್ಲ. ಈಗ ಅದೆಲ್ಲ ಕಾಮನ್ ಆಗಿದೆ. ಅಂದರೆ ಒಂದು ಸೌಂಡ್ ಬರೋವರೆಗೂ ಟರ್ನ್ ಮಾಡ್ತಾರೆ, ಇದರಿಂದ ಫ್ರೀ ಆಗುತ್ತೆ ಅಂತ ಅಂದ್ಕೊಳ್ತಾರೆ. ಆದರೆ ಇದರಿಂದ ಏನಾಗುತ್ತೆ, ಬರ್ತಾ ಬರ್ತಾ ಈ ಮೂಳೆಗಳು ಒಂದಕ್ಕೊಂದು ರಬ್ ಆಗೋದ್ರಿಂದ, ಟಚ್ ಆಗೋದ್ರಿಂದಾಗಿ ನಿಧಾನವಾಗಿ ಸವಿತಾ ಬರುತ್ತೆ. ಇದೇ ಮೇನ್ ರೀಸನ್ ಆಗಿರುತ್ತೆ. ಓಕೆ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸತೀಶ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸತೀಶ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಹೇಳಿ ಸರ್. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾನು ಸತೀಶ್ ಅಂತ ಬ್ಯಾಂಗ್ಳೂರಿಂದ. ಹೇಳಿ ಮೇಡಮ್, ನನ್ಗೆ ಲೋವರ್ ಬ್ಯಾಕ್ ಹತ್ರ, ಅಂದ್ರೆ ಕೆಳಗಡೆ ಹಿಪ್ ಇದೆಯಲ್ಲ, ಹಿಪ್ ಜಾಯಿಂಟ್ಸ್ ಹತ್ರ ಪೇನ್ ಬರುತ್ತೆ. 3 days ಇರುತ್ತೆ, ಅಗೇನ್ 2 days ಬರುತ್ತೆ. ಸೊ ನಾರ್ಮಲ್ ಆಗಿ ನಾನು ವಾರ್ಮ್ ಅಪ್ ಎಕ್ಸರ್ಸೈಸ್ ಎಲ್ಲ ಡೈಲಿ ಮಾಡ್ತಾ ಇದೀನಿ. ಸೊ ಫುಡ್ ರೆಸ್ಟ್ ಎಲ್ಲ ಚೆನ್ನಾಗಿ ತಗೊಳ್ತಾ ಇದೀನಿ. ಬಟ್ ಯಾವ್ದು ಅದು ಬಿಟ್ಟು ಬಿಟ್ಟು ನೋವು ಬರ್ತಾ ಇದೆ. ಓಕೆ, ನಿಮ್ಮ ಏಜ್ ಎಷ್ಟು ಸತೀಶ್ ಅವರೇ? 28. ವೆಯ್ಟ್ ಜಾಸ್ತಿ ಇದೆಯಾ? 70 ಇದೆ ಮೇಡಮ್. ಅಂದರೆ ನಿಮ್ಮ ಹೈಟಿಗೆ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಅನ್ಸುತ್ತೆ ಅಲ್ಲ? 5.5 ಹೈಟ್ ಇದೀನಿ. ಓಕೆ, ಈ ಹೈಟಿಗೆ ಸ್ವಲ್ಪ ಜಾಸ್ತಿನೇ ಇದೆ. ನೀವು ಒಂದು ಸ್ವಲ್ಪ ರೆಗ್ಯುಲರ್ ವಾಕ್, ಎಕ್ಸಸೈಸ್, ಡಯಟಲ್ಲಿ ಕೂಡ ಹಾಗೇನೆ ಮೇಂಟೈನ್ ಮಾಡ್ಕೊಳ್ಳಿ. ಇನ್ನೊಂದು ಬಿಟ್ಟು ಬಿಟ್ಟು ನೋವು ಬರ್ತಾ ಇದೆ ಅಂತ ಆದರೆ ಏನಾದರೂ ಎಕ್ಸ್ರೇ ಅಥವಾ ಸ್ಕ್ಯಾನ್ ಏನಾದರೂ ಮಾಡಿಸಿದ್ದೀರಾ? ಅದನ್ನು ಮಾಡಿಸಿದ್ದೀರಾ? ಇಲ್ಲ. ಓಕೆ, ಬಿಟ್ಟು ಬಿಟ್ಟು ನೋವು ಬರ್ತಾ ಇದೆ ಅಂದರೆ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನ್ ಮಾಡಿಸ್ಬೇಕಾಗತ್ತೆ. ಲೋವರ್ ಬ್ಯಾಕ್ ಅಂದರೆ ಸೊಂಟದಲ್ಲಿ ನೋವು ಯೂಶಲಿ ಒಂದು ಡಿಸ್ಕ್ ಬಲ್ಜ್ ಈ ಥರ ಏನಾದರೂ ಆಗಿದ್ರೆ, ನರಗಳು ಅಂದರೆ ಈ ಬೋನ್ ಒಂದಕ್ಕೊಂದಕ್ಕೆ ರಬ್ ಆಗಿ ನರಗಳಿಗೆ ಇರಿಟೇಷನ್ ಆಗ್ತಾ ಇದ್ರೆ ಈ ಥರ ಪೇಯ್ನ್ ಬರುತ್ತೆ. ಮತ್ತು ನಿಮಗೆ ಬಿಟ್ಟು ಬಿಟ್ಟು ಬರ್ತಾ ಇರೋದು, ಒಂದು ರೆಸ್ಟ್ ತಗೊಂಡಾಗ ಹೆಚ್ಚಿನ ಅಂಶ ಕಮ್ಮಿ ಆಗುತ್ತೆ ನಿಮಗೆ. ಇದೆಲ್ಲ ರೀಸನಿಂದಾಗಿ ಆಗಿರುತ್ತೆ. ಫಸ್ಟ್ ನೋಡ್ಬೋದು ನಾವು ಯಾವ ರೀಸನಿಂದಾಗಿ ನಿಮಗೆ ಈ ಥರ ಪೇಯ್ನ್ ಬರ್ತಾ ಇದೆ ಅಂತ ಒಂದು ಸ್ಕ್ಯಾನ್ ಅಥವಾ ಎಕ್ಸ್ರೇನ ಮಾಡಿಸಿ ನೋಡಿ, ಅದನ್ನು ತಗೊಂಡು ಕ್ಲಿನಿಕ್ಗೆ ಬಂದರೆ
ಅಂತಂದರೆ ನಾವು ಹೇಳ್ತೀವಿ ನಿಮಗೆ ಈಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಕೊಂಡ್ರೆ ಮುಂದೆ ಜಾಸ್ತಿ ಆಗೋವಂಥದ್ದು ಅಂದರೆ ಕಂಟಿನ್ಯೂಸ್ ಆಗಿ ನೋವಿರೋ ಅಂಥದ್ದನ್ನ ನೀವು ಅವಾಯ್ಡ್ ಮಾಡ್ಬೋದು, ನಂತರ ನಿಧಾನವಾಗಿ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಥ್ಯಾಂಕ್ ಯು ಸತೀಶ್ ಅವರೇ. ಮತ್ತೊಬ್ರು ಕಾಲರ್ ಪಂಕಜ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಪಂಕಜ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿಮಾ. ಓಕೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ. ಮೇಡಮ್ ನನಗೆ ಒಂದು 8 ವರ್ಷದಿಂದ ಇದೆ, ನನಗೆ ಕತ್ತು ನೋವು ಬರ್ತಿತ್ತು. ಫಸ್ಟ್ ಸ್ವಲ್ಪ ಲೈಟ್ ಆಗಿ ಬರ್ತಿತ್ತು. ಓಕೆ. ನಾವು ಶಾಪಿಗೆ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ತೋರಿಸಿದೀವಿ, ಎಕ್ಸ್ರೇ ಎಲ್ಲ ಮಾಡಿದೀವಿ. ಮತ್ತೆ ನಾವು ಥೆರಪಿ ಎಲ್ಲ ಅಂದ್ರೆ ಕರೆಂಟ್ ಎಲ್ಲ ಕೊಡಿಸ್ತಾ ಇದ್ದೆ. ಫುಲ್ ಬಲಭಾಗದಲ್ಲಿ ಕತ್ತು ಫಸ್ಟ್ ನೋವು ಬರ್ತಾ ಇತ್ತು, ತಲೆಯಿಂದ ಸ್ವಲ್ಪ ಕೆಳಗಡೆ ಕಿವಿ ಭಾಗದ ಹತ್ರ. ಅದು ಕಡಿಮೆ ಆಗ್ಲಿಲ್ಲ ಮೇಡಮ್. ಎಕ್ಸ್ರೇಲಿ ಏನು ಪ್ರಾಬ್ಲಮ್ ಇಲ್ಲ, ನರಗಳು ವೀಕ್ ಇದೆ ಅಂತ ಹೇಳಿದ್ರು. ಏನ್ ಟ್ಯಾಬ್ಲೆಟ್ಸ್ ಏನು ಕೊಡ್ಲಿಲ್ಲ, ಅಂದ್ರೆ ಆಹಾರ ಪದ್ಧತಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಕ್ಯಾರೆಟ್ ಸೊಪ್ಪು ಆ ತರ ತಿನ್ನಿ ಅಂತ ಹೇಳಿದ್ರು. ಆದ್ರೂ ಅದು ಕಡಿಮೆ ಆಗ್ಲಿಲ್ಲ. ಮತ್ತೆ ನಾನು ಬೇರೆ ಏನು ಆಗಿಲ್ಲ, ನನಗೆ ನೀರ್ ಜಾಸ್ತಿ ಕೈಯಲ್ಲಿಂದ ನೀರ್ ತೆಗಿತಾ ಇದ್ದೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಂಜುರೀಸ್ ಏನಾಗಿಲ್ಲ. ಅದು ಕ್ರಮೇಣ ಜಾಸ್ತಿ ಆಗಿ ಫುಲ್ ಬಲಗೈ ಫುಲ್ ಕೈ ನೋವು ಬಂತು ಫಸ್ಟ್. ಆಮೇಲೆ ಬಲಭಾಗ ಫುಲ್ ಕಾಲವರೆಗೂ ಕೆಳಗಡೆವರೆಗೂ ನೋವು ಬರ್ತಾ ಇದೆ ಮೇಡಮ್. ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಮೇಡಮ್. ನನಗೆ ಇವಾಗ 35 ಮೇಡಮ್. ಓಕೆ. ಈಗ ನಿಮಗೆ ನೀವು ಬರೀ ಎಕ್ಸ್ರೇ ಅಷ್ಟೇ ಮಾಡಿಸಿದ್ದೀರಾ ಮ್ಯಾಮ್? ಎಕ್ಸ್ರೇಲಿ ಮೂಳೆದು ಏನಾದರೂ ಆದರೆ ಮಾತ್ರ ಗೊತ್ತಾಗುತ್ತೆ. ಇದು MRI ಸ್ಕ್ಯಾನ್ ಮಾಡಿಸಿ ಒಂದ್ಸಲ, ಅದರಲ್ಲಿ ಡಿಸ್ಕ್ದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಈಗ ನೀವು ಒಂದು ಸೈಡಲ್ಲಿ ಈಗ ನೀರೆಲ್ಲ ಎತ್ತುತ್ತಾ ಇದ್ರಿ, ಸೊ ನ್ಯಾಚುರಲಿ ಅದು ಬೆನ್ನು ಮೂಳೆವರೆಗೂ ಅದರದ್ದು ಸ್ಟ್ರೈನ್ ಆಗುತ್ತೆ. ಸೊ ಇದರಿಂದಾಗಿ ಆ ಡಿಸ್ಕ್ಗಳು ಜಾರೋದು, ಅಂದರೆ ಡಿಸ್ಕ್ಗಳು ನಾರ್ಮಲ್ ಪ್ಲೇಸಿಂದ ಒಂದು ಸ್ವಲ್ಪ ಸ್ಲಿಪ್ ಆಗೋದು, ಡಿಸ್ಕ್ ಸ್ಲಿಪ್ ಅಂತ ಹೇಳ್ತೀವಿ. ಈ ಥರ ಆಗೋದ್ರಿಂದ ಪೇಯ್ನ್ ನೆಕ್ಕಿಂದ ಕೈವರೆಗೂ ರೇಡಿಯೇಟಿಂಗ್ ಪೇಯ್ನ್, ಅಂದರೆ ಜೋಮ್ ಬಂದಾಗ ಆಗೋದು ಅಥವಾ ಸಡನ್ನಾಗಿ ಶಾಕ್ ಥರ ಪೇಯ್ನ್ ಇದೆಲ್ಲ ಆಗುತ್ತೆ, ಜೋಮ್ ಬರೋದು ಎಲ್ಲ ಆಗುತ್ತೆ. ಅದನ್ನು ಅಂದರೆ ಫಸ್ಟ್ಗೆ ನೀವು ಡಯಾಗ್ನೋಸ್ ಮಾಡ್ಕೊಳ್ಳಿಲ್ಲ. ಈಗ ಕಾಲಿಗೂ ಕೂಡ ಅಂದರೆ ಅದೇ ಥರ ನಿಮಗೆ ಕಾಲಲ್ಲಿ ಕೂಡ ಆಗ್ತಾಯಿದೆ, ಅಂದರೆ ಸೊಂಟದ ಮೂಳೆಯಿಂದ ಕಾಲಿಗೆ ಕೂಡ ನೋವು ರೇಡಿಯೇಟ್ ಆಗ್ತಾಯಿದೆ. ಈಗ ನೀವು ಹೇಳ್ತಾ ಇರೋಂಥದ್ದು ಟಿಪಿಕಲ್ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಇದೆ, ಅದಕ್ಕೆ ಸ್ಕ್ಯಾನ್ ಮಾಡಿಸ್ಕೊಳ್ಬೇಕಾಗತ್ತೆ. ಈಗ ಏನು ಎಕ್ಸ್ರೇ ಇದೆ ಅದನ್ನು ತಗೊಂಡು ಒಂದ್ಸಲ ಕ್ಲಿನಿಕ್ಗೆ ಬಂದರೆ ನಾವು ಹೇಳ್ತೀವಿ ಯಾವ ಥರ ಸ್ಕ್ಯಾನ್, ಏನಾದರೂ ಅವಶ್ಯಕತೆ ಇದೆಯಾ ಅಥವಾ ಹೀಗೇ ಮೆಡಿಸಿನಲ್ಲೇ ಟ್ರೀಟ್ಮೆಂಟ್ ಮೆಡಿಸಿನಲ್ಲೇ ಕಮ್ಮಿ ಮಾಡ್ಬೋದಾ ಅಂತ ಒಂದ್ಸಲ ರಿಪೋರ್ಟ್ ತೊಗೊಂಡು ಕ್ಲಿನಿಕ್ಗೆ ಬನ್ನಿ ಮ್ಯಾಮ್, ಮೆಡಿಸಿನ್ ತಗೊಳ್ಳಿ, ಸರಿ ಆಗುತ್ತೆ. ಥ್ಯಾಂಕ್ ಯು ಪಂಕಜ ಅವರೇ. ಡಾಕ್ಟರ್, ಇನ್ನು ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ ಬರಬಾರ್ದು ಅಂದರೆ ಮುನ್ನೆಚ್ಚರಿಕಾ ಕ್ರಮಗಳನ್ನ ಯಾವ ರೀತಿ ತಗೊಳ್ಬೇಕಾಗತ್ತೆ ನಾವು? ಮೇನ್ ಥಿಂಗ್ ಈಗ ಸರ್ವೈಕಲ್ ಸ್ಪಾಂಡಿಲೋಸಿಸ್ಗೆ ಆವಾಗಲೇ ಹೇಳಿದಾಗೆ ಸ್ಟ್ರೈನ್, ಸ್ಟ್ರೆಸ್, ಮಸಲ್ಸ್ ಸ್ಟ್ರೈನ್ ಮಾಡ್ಕೊಳ್ಳೋದು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ ಕೂತ್ಕೊಂಡು ಕೆಲಸ ಮಾಡೋದು ಇದೆ ಅಂತ ಆದರೆ ಅಲ್ಲಿನೂ ಅಷ್ಟೇ ಮಿಡ್ಲಲ್ಲಿ ಒಂದು ಸ್ವಲ್ಪ ಬ್ರೇಕ್ ತಗೋಬೇಕು. ಅಂದರೆ ಕಂಟಿನ್ಯೂಸ್ 12 hours ಮಾಡೋದಕ್ಕಿಂತ ಪ್ರತಿ 1 hour ಒಂದ್ಸಲ ಅಥವಾ 2 hours ಒಂದ್ಸಲ ಎದ್ದು ಓಡಾಡೋದು ಅಥವಾ ಮೂವ್ಮೆಂಟ್ ಮಾಡೋದು, ಲೈಟ್ ಎಕ್ಸಸೈಸ್ ಮಾಡೋದು, ಶೋಲ್ಡರ್ ಎಕ್ಸಸೈಸ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಆದಷ್ಟು ಬರೋದನ್ನ ಅವಾಯ್ಡ್ ಮಾಡ್ಬೋದು. ಸೊ ನಾನು ಆವಾಗಲಿಂದ ಬರೀ ಸ್ಟ್ರೈನ್, ಸ್ಟ್ರೆಸ್ ಅಂತ ಹೇಳ್ತಾ ಇದೆ, ಬರೀ ಅಂಥವ್ರಿಗೆ ಅಷ್ಟೇ ಆಗೋದಿಲ್ಲ. ಕೆಲವೊಮ್ಮೆ ವೆಯ್ಟ್ ಜಾಸ್ತಿ ಇದ್ದಾಗ್ಲೂ ಅದು ನೆಕ್ ಮೇಲೆ ಪ್ರೆಷರ್ ಜಾಸ್ತಿ ಆಗೋದ್ರಿಂದಾಗಿ ಆಗುತ್ತೆ. ಸೊ ವೆಯ್ಟನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದಾಗ ಆಗುತ್ತೆ. ಸೊ ಕ್ಯಾಲ್ಶಿಯಂ ಫುಡ್ ತಗೊಳ್ಬೇಕಾಗತ್ತೆ, ಅಂದರೆ ಹಾಲು, ಮಿಲ್ಕ್ ಪ್ರಾಡಕ್ಟ್, ಮತ್ತು ರೆಗ್ಯುಲರ್ ವಾಕ್, ಎಕ್ಸಸೈಸ್ ಎಲ್ರಿಗೂ ಬೇಕಾಗತ್ತೆ. ಅಂದರೆ ಬರೀ ಇಂಥವ್ರಿಗೆ ಅಥವಾ ಸಣ್ಣ ದಪ್ಪ ಇರೋರ್ಗೆ ವಾಕ್ ಎಕ್ಸಸೈಸು ಅಂತಲ್ಲ, ಪ್ರತಿಯೊಬ್ಬರಿಗೂ ಎಕ್ಸಸೈಸ್ ಬೇಕಾಗುತ್ತೆ. ಲೈಟ್ ಶೋಲ್ಡರ್ ಎಕ್ಸಸೈಸ್, ಲೈಟ್ ಬ್ಯಾಕ್ ಮಸಲ್ ಫ್ರೀ ಎಕ್ಸಸೈಸ್, ಈ ಥರದ್ದೆಲ್ಲ ಮಾಡಿದರೆ ಆದಷ್ಟು ಬರೋದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆಯೇ ಮಾರ್ನಿಂಗ್ ಸನ್ರೈಸ್ ತುಂಬಾ ಹೆಲ್ಪ್ಫುಲ್, ಅಂದರೆ ಅದರಲ್ಲಿ ವಿಟಮಿನ್ D3 ಎಲ್ಲ ಸಿಗುತ್ತೆ. ಸೊ ಇದು ಕೂಡ ನಮ್ಮ ಮೂಳೆಗಳು ಅಂದರೆ ಬೋನ್ಗಳು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಈ ಸರ್ವಿಕಲ್ ಸ್ಪಾಂಡಿಲೈಟಿಸ್ಗೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಕೊಡಲಾಗುತ್ತೆ? ಈಗ ನೆಕ್ ಪೇಯ್ನ್ ಅಂತ ಬಂದಾಗ ನಾವು ಡೈರೆಕ್ಟ್ಲಿ ಪೇಯ್ನ್ ಕಮ್ಮಿ ಆಗೋದಕ್ಕೆ ಪೇಯ್ನ್ ಕಿಲ್ಲರ್ ಅಂತ ಏನೂ ಇರೋದಿಲ್ಲ ಹೋಮಿಯೋಪತಿಯಲ್ಲಿ. ಹೇಗೆ ಅಂದರೆ ಯಾವ ರೀಸನ್ನಿಂದಾಗಿ ಬಂದಿದೆ ಅನ್ನೋದನ್ನು ಫಸ್ಟ್ ನೋಡ್ತೀವಿ. ಈಗ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿದವ್ರಿಗೆ ನಾನು ಹೇಳ್ತಾ ಇದ್ದೆ ಯಾವ ಕಾರಣದಿಂದಾಗಿ ಬಂದಿದೆ ಅದನ್ನು ಫಸ್ಟ್ ನೋಡಬೇಕಾಗತ್ತೆ ಅಂತ. ಆ ರೀಸನ್ ಏನು ಅದನ್ನು ನಾವು ತೆಗೆದ್ರೆ ಕಂಪ್ಲೀಟ್ಲಿ ಆ ನೆಕ್ ಪೇಯ್ನ್ ಅನ್ನೋದು ಕ್ಲಿಯರ್ ಆಗುತ್ತೆ. ಈಗ ಅದು ಸ್ಪಾಂಡೈಲೋಸಿಸ್ ಆಗಿರ್ಬೋದು, ಅಥವಾ ಜಸ್ಟ್ ಮಸಲ್ಸ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ನರ್ವ್ ಕಂಪ್ರೆಷನ್ ಆಗ್ತಾ ಇರ್ಬೋದು, ಅಥವಾ ಬೇರೆ ಏನಾದರೂ ಇಂಜುರಿಯಿಂದ ಅಲ್ಲಿಗೆ ಪೇಯ್ನ್ ಆಗ್ತಾ ಇರ್ಬೋದು. ಸೊ ಆ ರೀಸನ್ನ ನಾವು ನೋಡಿಕೊಂಡು ಅದಕ್ಕೆ
ಅದಕ್ಕೆ ತಕ್ಕ ಹಾಗೆ ಮೆಡಿಸಿನ್ಸ್ ಕೊಟ್ಟರೆ ಕಂಪ್ಲೀಟಾಗಿ ಸರಿ ಆಗುತ್ತೆ. ಇನ್ನು ಇಲ್ಲಿ ನೆಕ್ ಪೇನ್ ಒಬ್ರಿಗೆ ಯಾವುದೋ ಒಂದು ಮೆಡಿಸಿನಿಂದ ಕಮ್ಮಿ ಆಯಿತು ಅಂದರೆ ಇನ್ನೊಬ್ರಿಗೂ ಅದೇ ಮೆಡಿಸಿನ್ ಅಂತ ಆಗಲ್ಲ. ಈಗ ಪೇನ್ ಕಿಲ್ಲರ್ ಒಬ್ರಿಗೆ ಕಮ್ಮಿ ಆಯಿತು ಅಂದಾಗ ಇನ್ನೊಬ್ರಿಗೂ ಅದೇ ಪೇನ್ ಕಿಲ್ಲರ್ನ ಕೊಟ್ಟಾಗ ಸ್ವಲ್ಪ ಟೈಮ್ ಬೀಯಿಂಗ್ಗೆ ಕಮ್ಮಿ ಆಗುತ್ತಲ್ಲ, ಆ ಥರ ಹೋಮಿಯೋಪತಿಯಲ್ಲಿ ಇಲ್ಲ. ಇಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಒಂದು ಪರ್ಟಿಕ್ಯುಲರ್ ಮೆಡಿಸಿನ್ ಅಂತ ಇರುತ್ತೆ. ಅಂದರೆ ನಾವು ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಂತ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೊಟ್ಟಾಗ, ಅಂದರೆ ಆ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಸೆಲೆಕ್ಟ್ ಮಾಡೋದಕ್ಕೆ ಅವ್ರದ್ದು ಜೆನೆಟಿಕ್ ಜೀನ್ಸ್ ಯಾವ ಥರ ಇದೆ, ಯಾವ ಥರ ಅವ್ರು ಬೆಳೆದು ಬಂದಿದ್ದು, ಅವ್ರದ್ದು ಡಿಸೈರ್ಸ್, ಫುಡ್ ಅಥವಾ ಅವ್ರದ್ದು ಸ್ಟ್ರೆಸ್, ಟೆನ್ಷನ್, ಮೆಂಟಲ್ ಟೆನ್ಷನ್, ಸ್ಟ್ರೆಸ್, ಈ ಥರದ್ದೆಲ್ಲ ನೋಡಿಕೊಂಡು ಮೆಡಿಸಿನ್ಸ್ ಕೊಡ್ತೀವಿ. ನೆಕ್ ಪೇನಿಗೆ ಪ್ರತಿಯೊಂದೂ ಕಾರಣ ಆಗಿರುತ್ತೆ. ಇದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಡಾಕ್ಟರ್, ಯಾಕಂದ್ರೆ ಕೆಲವೊಬ್ಬೊಬ್ಬರಿಗೆ ಅವರಪ್ಪ ಅಮ್ಮಂಗಿರುತ್ತೆ, ನಮಗೂ ಬಂದಿದೆ ಅನ್ನೋ ತರ ಹೇಳ್ತಾ ಇರ್ತಾರೆ. ಯೂಶಲಿ ಬ್ಯಾಕ್ ಪೇನ್ ಜೆನೆಟಿಕ್ ಆಗಿರುತ್ತೆ. ಅಂದ್ರೆ ತುಂಬಾ ಹೈಟ್ ಉದ್ದ ಇರೋರಲ್ಲಿ, ತುಂಬಾ ಸಣ್ಣಗಿರೋರಲ್ಲಿ ಅಥವಾ ತುಂಬಾ ದಪ್ಪ ಇರೋರಲ್ಲಿ, ಇವರಲ್ಲಿ ಅದು ಜೆನೆಟಿಕಲ್ಲಿ ಇದ್ರೆ ಬರುತ್ತೆ. ಆದ್ರೆ ಪ್ರತಿಯೊಬ್ಬರಿಗೂ ಬ್ಯಾಕ್ ಪೇನ್ ಅಂದ್ರೆ ಹೆರಿಡಿಟ್ರಿನೇ ಬರಬೇಕು ಅಂತ ಏನಿಲ್ಲ. ಈಗೀಗ ಅದು ಎಲ್ಲರಲ್ಲೂ ತುಂಬಾನೇ ಕಾಮನ್ ಆಗಿದೆ. ಜೀನ್ಸ್ ಅಲ್ಲಿ ಇದೆ ಅಂದ್ರೆ ಬೇಗನೆ ಬಂದ್ಬಿಡುತ್ತೆ. ಅದಕ್ಕೆ ತಕ್ಕ ಹಾಗೆ ಬರದೇ ಇರೋ ಹಾಗೆ ಪ್ರಿವೆಂಟ್ ಮಾಡ್ಕೊಳ್ಬೇಕು. ಹೋಮಿಯೋಪತಿಯಲ್ಲಿ ಒಂದ್ಸಲ ಮೆಡಿಸಿನ್ಸ್ ತಗೊಂಡ್ರೆ ಆ ಕಾಸ್ ಏನಿದೆ ಅದನ್ನ ತೆಗೆದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ವಾಸಿ ಆಗುತ್ತೆ. ಆದ್ರೆ ಪುನಃ ಬರದೇ ಇರೋ ಹಾಗೆ ಅವ್ರು ನೋಡ್ಕೊಳ್ಬೇಕಾಗತ್ತೆ. ಅಂದ್ರೆ ರೆಗ್ಯುಲರ್ ವಾಕ್, ಎಕ್ಸರ್ಸೈಸ್ ಎಲ್ಲ ಮಾಡೋದ್ರಿಂದ ಕಂಟ್ರೋಲ್ ಮಾಡ್ಕೊಳ್ಬಹುದು. ಓಕೆ ಡಾಕ್ಟರ್. ವೀಕ್ಷಕರೇ, ನೀವು ಕೂಡ ಸ್ಪಾಂಡಿಲೈಟಿಸ್ ಇಂದ ಬಳಲ್ತಾ ಇದ್ರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿ ಕೊಡಿ. ಅಡ್ರೆಸ್ ಹೀಗಿದೆ: ಡಾಕ್ಟರ್ ಉಷಾ ಹೋಮಿಯೋಪತಿ ವೈದ್ಯರು, ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು, ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಬಳ್ಳಾರಿ, ಬೆಳಗಾವಿ. ಇನ್ನು ಫೋನ್ ನಂಬರ್ಸ್ ಹೀಗಿದೆ: 9550001133, ಮತ್ತೊಂದು ದೂರವಾಣಿ ಸಂಖ್ಯೆ 180010081212. ಡಾಕ್ಟರ್, ಕಾರ್ಯಕ್ರಮದಲ್ಲಿ ಇದು ಸ್ಪಾಂಡಿಲೈಟಿಸ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಸಿಬಿಐನಿಂದ ಅರೆಸ್ಟ್ ಆಗಿದ್ದ ಮಾಜಿ ಮಂತ್ರಿ ಜನಾರ್ದನ ರೆಡ್ಡಿ ಪ್ರವೇಶವನ್ನ ಮಾಡಿದ್ದಾರೆ. ಕೊನೆಗೂ ತಮ್ಮ ಮೌನವನ್ನ ಮುರಿದಿದ್ದಾರೆ. ಗಣಿ ಕೇಸಲ್ಲಿ ಸಿಬಿಐ ಅರೆಸ್ಟ್ ಮಾಡಿದ್ದಕ್ಕೆ ಪರೋಕ್ಷವಾಗಿ ಸಿಬಿಐ ಹಾಗೂ ಕಾಂಗ್ರೆಸ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಸಮಾನ ಹುದ್ದೆ ಸಮಾನ ಪಿಂಚಣಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ನಿವೃತ್ತ ಯೋಧ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹರಿಯಾಣ ಮೂಲದ ರಾಮ್ ಕಿಶನ್ ಗ್ರೇವಾಲ್ ಆತ್ಮಹತ್ಯೆಗೆ ಶರಣಾದವರು. ಇವರು ಸಮಾನ ಹುದ್ದೆ ಸಮಾನ ಪಿಂಚಣಿಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು.